ಮೋಡ ಚಲ್ಲಿ ಮಳೆ ಹನಿ ಹನಿಯನ್ನು ತಣಿಸಿದೆ. ನಾನು ಇಂದು ಬಂದಿದೆ ನಿನ್ನ ಪ್ರೇಮದಾರೆಯಾಗಿ, ನೀಡು ಎನಗೆ ಸುಮ್ಮನ, ಮಾಡು ನಿನ್ನ ವರದ ಸಿಂಚನ. ಕಾಯುತ್ತಿರುವ ಲತೆಗಳಂತೆ ನಿನ್ನ ಕರೆಯ ಇಂಚರಕ್ಕೆ ನಾನು ಕಾದಿದೆ. ಉದಯ ರವಿಗೆ ಕಾಯುತ್ತಿರುವ ಲತೆಗಳಂತೆ ನಿನ್ನ ಕರೆಯ ಇಂಚರಕ್ಕೆ ನಾನು ಕಾದಿದೆ. ರವಿಯ ಮೂಡಿಸು ಮನಸ ಕರಗಿಸು, ನಿನ್ನ ಕರೆಯ ಕೇಳುವಂತ ಮನಸ ಕರುಣಿಸು. ಬೆಳ್ಳಿ ಮುಗಿಲ ಮಾನಿಗೆ ಹಕ್ಕಿ ಹಾರಿದೆ, ನಾನು ನಿನ್ನ ಬಳಿಗೆ ಬಂದಿಹೆ. ಮೋಡ ಚಲ್ಲಿ ಮಳೆ ಹನಿ ತೆರೆಯಲು ತಣಿಸಿದೆ. ನಾನು ಇಂದು ಬಂದಿಹೆ ನಿನ್ನ ಪ್ರೇಮದಾರೆಯಾಗಿ, ನೀಡು ಎನಗೆ ನಿನ್ನ ಸುಮ್ಮನ, ಮಾಡು ನಿನ್ನ ವರದ ಸಿಂಚನ. ಬಲಿ ಪೂಜೆಯ ಉದ್ದೇಶಗಳು: ಆರೋಗ್ಯ ಮಾತಿಗೆ ವಂದನಾರ್ಪಣೆಯಾಗಿ ಉದಯ್ ಮತ್ತು ಕುಟುಂಬದವರು ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ವಿಶ್ವದಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವಂತಹ ಪ್ರತಿಯೊಬ್ಬರ ಉತ್ತಮ ಆರೋಗ್ಯಕ್ಕಾಗಿ ಫ್ರಾನ್ಸಿಸ್ ಫಿಲೋಮಿನಾ ಮತ್ತು ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಎಲ್ಲ ಆತ್ಮಗಳ, ಮುಖ್ಯವಾಗಿ ಮೃತ ಹೊಂದಿದ ಯಾಚಕರ ಹಾಗೂ ಕನ್ಯಾಸ್ತ್ರೀಯರ ಮತ್ತು ಮರೆತು ಹೋದಂತಹ ಆತ್ಮಗಳಿಗೋಸ್ಕರ ಅವರ ಆತ್ಮಶಾಂತಿಗಾಗಿ ಉದಯ್ ಸೋಮನಹಳ್ಳಿಯಿಂದ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿ, ಪವಿತ್ರಾತ್ಮರ ನ್ಯೂನತೆ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ನಮ್ಮೆಲ್ಲರ ಮೇಲಿನ ಪ್ರೀತಿಗಾಗಿ ಧಾರೆ ಎರೆದರು. ಆ ಪ್ರೀತಿಯ ಸಂಕೇತವೇ ಶಿಲುಬೆಯ ಮರಣ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದುವುದರ ಮೂಲಕ ನಮ್ಮೆಲ್ಲರನ್ನ ದೇವರ ಪ್ರೀತಿಯನ್ನ ಸವಿಯಲು, ದೇವರೊಡನೆ ಒಂದುಗೂಡಿಸಲು ಯೇಸು ಸ್ವಾಮಿ ನಮ್ಮೆಲ್ಲರನ್ನ ರಕ್ಷಿಸುತ್ತಾರೆ. ಆತ್ಮೀಯರೇ, ಅಂತಹ ಶಿಲುಬೆಯ ಹಬ್ಬವನ್ನ, ಅಂದರೆ ಇಂದು ತಾಯಿ ಧರ್ಮಸಭೆ ಪವಿತ್ರ ಶಿಲುಬೆಯ ವಿಜಯದ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದೆ. ಆತ್ಮೀಯರೇ, ನಮ್ಮ ಜೀವನಗಳಲ್ಲೂ ಸಹ ಶಿಲುಬೆ ಇದೆ. ನಾವು ಆ ಶಿಲುಬೆಗಳನ್ನ ದುಃಖದ ಸಂಕೇತವನ್ನಾಗಿ ಮಾರ್ಪಡಿಸಿಕೊಂಡಿದ್ದೇವೆ. ಆ ಶಿಲುಬೆಗಳನ್ನ ಕಷ್ಟದ ಸಂಕೇತಗಳನ್ನಾಗಿ ಮಾರ್ಪಡಿಸಿಕೊಂಡಿದ್ದೇವೆ. ಆದರೆ ಇಂದಿನ ಈ ಆಚರಣೆ ನಮ್ಮೆಲ್ಲರಿಗೂ ನೀಡುವಂತಹ ವಿಶೇಷ ಆಹ್ವಾನವೇನೆಂದರೆ, ಈ ಶಿಲುಬೆಯು ದುಃಖದ, ಕಷ್ಟದ ಸಂಕೇತವಲ್ಲ, ಬದಲಾಗಿ ಜಯದ ಸಂಕೇತ. ಈ ಶಿಲುಬೆಯು ನಮಗೆ ನಿತ್ಯ ಜೀವವನ್ನು ತಂದುಕೊಡುವಂತಹ ಸಂಕೇತ. ಈ ಶಿಲುಬೆಯು ನಮ್ಮೆಲ್ಲರನ್ನು ದೇವರ ಪ್ರೀತಿಯನ್ನು ಸವಿಯುವಂತೆ ಮಾಡುವಂತಹ ಸಂಕೇತ ಎಂಬುದಾಗಿ ನಮ್ಮೆಲ್ಲರಿಗೂ ತಿಳಿಯಪಡಿಸುತ್ತದೆ. ಆತ್ಮೀಯರೇ, ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಬೇಕಾದರೆ ನಮ್ಮ ಶಿಲುಬೆಗಳನ್ನು ಹೊತ್ತು ನಡೆಯುವುದರಲ್ಲಿ ನಾವು ವಿಫಲರಾಗಿರಬಹುದು. ಅಂತಹ ಸಮಯಗಳಿಗೋಸ್ಕರ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮ ದೈನಂದಿನ ಶಿಲುಬೆಗಳನ್ನು ಹೊತ್ತು ಯೇಸುವನ್ನು ಹಿಂಬಾಲಿಸಲು ಬೇಕಾದಂತಹ ವರಗಳಿಗಾಗಿ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಸಮಸ್ತರೇ ದಯೆ ತೋರಿ ಪ್ರಭುವೇ ದಯೆ ತೋರಿ ಪ್ರಭುವೇ ದಯೆ ತೋರಿ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜನಿಗೆ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜನಿಗೆ. ಕರ್ತರೆ ದೇವರೇ ಸ್ವರ್ಗದ ರಾಜರೇ, ಸೃಷ್ಟಿಯ ಮೂಲರೆ ಪ್ರೀತಿಯ ತಂದೆ, ಹೊಗಳುತ್ತ ನಮಿಸುತ್ತ ಸ್ತುತಿಸುವೆವು, ನಿಮ್ಮ ಮಹಿಮೆಯ ಸಾರುತ್ತ ಹಾಡುವೆವು. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜನಿಗೆ. ದೇವಪುತ್ರರೇ ಯೇಸು ಕ್ರಿಸ್ತರೇ, ಪರಿಶುದ್ಧ ದೇವರೇ, ಮುಕ್ತಿಯ ದಾತರೇ, ಕರುಣೆಯ ತೋರಿರಿ ಬೇಡುವೆವು, ನಮ್ಮ ಪ್ರಾರ್ಥನೆಯ ಆಲಿಸಿ ಬೇಡುವೆವು. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜರಿಗೆ. ತಂದೆಯ ಪಾರ್ಶ್ವದಿ ರಾಜ್ಯವಾಡು, ಪಾವನಾತ್ಮನ ಜೊತೆಯಲ್ಲಿ ಮಾಡು. ಪರಮನೆ ಪವಿತ್ರನೆ ಮಹೋನ್ನತನೆ, ನಿನ್ನ ತಂದೆಯ ಮಹಿಮೆಗೆ ಪಾತ್ರನೆ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜರಿಗೆ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜರಿಗೆ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಏಕೈಕ ಪುತ್ರರು ಮಾನವ ಕುಲದ ರಕ್ಷಣೆಗಾಗಿ ಶಿಲುಬೆಯ ಮರಣವನ್ನು ಅನುಭವಿಸಬೇಕೆಂದು ಇಚ್ಛಿಸಿದ್ದೀರಿ. ಇಹದಲ್ಲಿ ಅವರ ರಹಸ್ಯವನ್ನು ಅರಿತಿರುವ ನಾವು ಸ್ವರ್ಗದಲ್ಲಿ ಅವರ ವಿಮೋಚನೆಯ ಕೃಪಾವರವನ್ನು ಪಡೆಯಲು ಪಾತ್ರರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸರ್ಪಗಳಿಂದ ಗಾಯಗೊಂಡವರಲ್ಲಿ ಯಾರು ಯಾರು ಆ ಕಂಚಿನ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಸಂಖ್ಯಾಕಾಂಡದಿಂದ ವಾಚನ. ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ನಾಡನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಕಡಲಿನ ಮಾರ್ಗವಾಗಿ ಪ್ರಯಾಣ ಮಾಡಿದರು. ಈ ಮಾರ್ಗದ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧ ಮಾತಾಡಿ ತೊಡಗಿದರು. ನೀವು ನಿಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಈಜಿಪ್ಟ್ ದೇಶದಿಂದ ಕರೆದುಕೊಂಡು ಬಂದಿರೋ? ಇಲ್ಲಿ ಆಹಾರವಿಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಗಿದೆ ಎಂದು ಹೇಳತೊಡಗಿದರು. ಅದಕ್ಕೆ ಸರ್ವೇಶ್ವರ ವಿಷ ಸರ್ಪಗಳನ್ನು ಅವರ ನಡುವೆ ಬರಮಾಡಿದರು. ಅವು ಆ ಜನರನ್ನು ಕಚ್ಚಿದವು. ಬಹುಜನ ಸತ್ತು ಹೋದರು. ಆಗ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿಮಗೆ ಸರ್ವೇಶ್ವರನಿಗೂ ವಿರುದ್ಧ ಮಾತಾಡಿ ದೋಷಗಳಾದೆವು. ಈ ಸರ್ಪಗಳು ನಮ್ಮನ್ನು ಬಿಟ್ಟು ತೊಲಗುವಂತೆ ಸರ್ವೇಶ್ವರನನ್ನು ಪ್ರಾರ್ಥಿಸಿ ಎಂದು ಬೇಡಿಕೊಂಡರು. ಮೋಶೆ ಜನರ ಪರವಾಗಿ ಪ್ರಾರ್ಥಿಸಿದನು. ಸರ್ವೇಶ್ವರ ಅವನಿಗೆ, ನೀನು ಕಂಚಿನಿಂದ ವಿಷ ಸರ್ಪದ ಆಹಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು.
ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನೂ ಅದನ್ನು ನೋಡಿ ಬದುಕಿಕೊಳ್ಳುವನು ಎಂದು ಆಜ್ಞಾಪಿಸಿದರು. ಅಂತೆಯೇ ಮೋಶೆ ಕಂಚಿನಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಗೊಂಡವರಲ್ಲಿ ಯಾರು ಆ ಕಂಚಿನ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ಕಾರ್ಯಗಳನ್ನು. ಮರೆಯದಿರು ಪ್ರಭುವಿನ ಮಹತ್ಕಾರ್ಯಗಳನ್ನು. ನನ್ನ ಜನರೇ ಕಿವಿಗೊಡಿ, ನನ್ನ ಬೋಧನೆಗೆ ಗಮನ ಕೊಡಿ. ನಾ ಹೇಳುವ ಮಾತುಗಳಿಗೆ ಸಾಮತಿಯೊಂದಿಗೆ ಬೋಧನೆಯನ್ನು ಆರಂಭಿಸುವೆನು. ಹೊರಪಡಿಸುವೆನು ಪೂರ್ವಕಾಲದ ಗೂಢಾರ್ಥಗಳನ್ನು. ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ಕಾರ್ಯಗಳನ್ನು. ಆತನನ್ನು ನೆನೆಸಿಕೊಂಡವರು ವಧೆಯವಾಗುವ ಪರಿಪಾಕಗೊಂಡು ದೇವರಿಗೆ ಅಭಿಮುಖರಾದಾಗ ನೆನೆದರಾಗ ದೇವರೇ ತಮಗಾಶ್ರಯದುರ್ಗವೆಂದು, ಅಪರಾತ್ಪರ ದೇವರೇ ತಮಗೆ ಉದ್ಧಾರಕನೆಂದು. ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ಕಾರ್ಯಗಳನ್ನು. ಆದರೆ ಅವರ ನಾಲಿಗೆಯಾಡಿತು ಅಸತ್ಯ, ಅವರ ಬಾಯಿ ಮಾಡಿತು ಕೇವಲ ಮುಖ ಸುತ್ತಿಯ. ನೆಲೆಯಾಗಿರಲಿಲ್ಲ ಅವರ ಹೃದಯ ಆತನಲ್ಲಿ, ಬದ್ಧರಾಗಿರಲಿಲ್ಲ ಆತನ ನಿಬಂಧನೆಗಳಲ್ಲಿ. ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ಕಾರ್ಯಗಳನ್ನು. ಆದರೂ ಕ್ಷಮಿಸಿದವರವನ್ನು ಆ ದಯಾಳು ನಾಶ ಮಾಡದೆ ಕೋಪವ ತಾಳಿಕೊಂಡನು, ಹಲವು ವೇಳೆ ಉದ್ರೇಕಗೊಳ್ಳದೆ. ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ಕಾರ್ಯಗಳನ್ನು. ಪೌಲರು ಫಿಲಿಪಿಯರಿಗೆ ಬರೆದ ಪತ್ರದಿಂದ 2ನೇ ವಾಚನ. ಯೇಸು ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲಿಲ್ಲನಂತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮಾನನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದನಾತನು ಇತ್ತ ಹೆಸರುಗಳಲ್ಲೊತ್ತಮ ಹೆಸರನ್ನು ದೇವ ಪರಮನು ಯೇಸುವಿಗೆ ಹೆಸರಿಗೆಂದೇ ಮೊಣಕಾಲೂರಿ ಮಣಿದರು. ಸ್ವರ್ಗ ನಿವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತ ದೇವ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ನಿಕೋದೇಮನಿಗೆ ಇಂತೆಂದರು, ಸ್ವರ್ಗದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರೂ ಸ್ವರ್ಗಕ್ಕೆ ಏರಿ ಹೋದವರಿಲ್ಲ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು, ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ
ನರಪುತ್ರನನ್ನೂ ಸಹ ಮೇಲಕ್ಕೆ ಏರಿಸಬೇಕು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೇಯಸ್ ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಕ್ರೈಸ್ತ ಜೀವನಕ್ಕೆ ಒಂದು ಅಡಿಪಾಯ ಈ ಪವಿತ್ರ ಶಿಲುಬೆಯಾಗಿದೆ. ಅದಕ್ಕೋಸ್ಕರವೇ ನಾವು ಮಾಡುವಂತಹ ಪ್ರಾರ್ಥನೆಯಾಗಬಹುದು, ಅಥವಾ ನಾವು ಶುರು ಮಾಡಲಿರುವಂತಹ ಯಾವುದೇ ಕೆಲಸವಾಗಿರಬಹುದು, ಅಥವಾ ನಾವು ಕೈಗೊಳ್ಳುವಂತಹ ಪ್ರತಿಯೊಂದು ವಿಷಯದಲ್ಲೂ ನಾವು ಶುರು ಮಾಡುವುದು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಈ ಪ್ರಾರ್ಥನೆಯ ಮೂಲಕವೇ ಪ್ರತಿಯೊಂದು ಕೆಲಸವನ್ನ ನಾವು ಶುರು ಮಾಡಬೇಕಾದರೆ ಎಲ್ಲವೂ ಸಫಲತೆಯೆಡೆಗೆ ಅದು ಹೋಗುತ್ತದೆ. ಎಲ್ಲವೂ ನಮಗೆ ಫಲಭರಿತವಾಗಿ ನಮಗೆ ಮಾರ್ಪಡುತ್ತದೆ ಎಂಬಂತಹ ವಿಶ್ವಾಸ, ನಂಬಿಕೆ ನಮ್ಮೆಲ್ಲರಲ್ಲೂ ಮೂಡಿದೆ. ಅದಕ್ಕೋಸ್ಕರವೇ ನಾವು ಈ ಒಂದು ಪವಿತ್ರ ಶಿಲುಬೆಯ ಪ್ರಾರ್ಥನೆಯ ಮೂಲಕ ಪ್ರತಿಯೊಂದು ವಿಷಯಗಳನ್ನು ಶುರು ಮಾಡುತ್ತೇವೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಈ ಪವಿತ್ರ ಶಿಲುಬೆಯ ಪ್ರಾರ್ಥನೆ ನಮ್ಮೊಂದಿಗೆ ಸದಾಕಾಲವೂ ಇದ್ದು ನಮ್ಮನ್ನ ಪೋಷಿಸುತ್ತಿದೆ. ಆತ್ಮೀಯರೇ, ನಾವು ಮಾಡುವಂತಹ ಈ ಒಂದು ಚಿಕ್ಕ ಪ್ರಾರ್ಥನೆ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ಎಂಬಂತಹ ಪ್ರಾರ್ಥನೆಯಾಗಿರಬಹುದು, ಪಿತನ ಸುತನ ಮತ್ತು ಪವಿತ್ರಾತ್ಮರ ಈ ಪ್ರಾರ್ಥನೆ ಆಗಿರಬಹುದು. ಇವುಗಳಿಗೆ ನಮ್ಮ ಜೀವನದಲ್ಲಿ ಅರಿತುಕೊಳ್ಳಬೇಕಾದಂತಹ ಅರ್ಥವಾದರೂ ಏನು ಎಂಬುದನ್ನ ನಾವು ಸಾಧಾರಣವಾಗಿ ಇಂದು ಧ್ಯಾನಿಸೋಣ. ಮೊದಲನೆಯದಾಗಿ, ಯಾವಾಗೆಲ್ಲ ನಾವು ದಿವ್ಯ ಬಲಿ ಪೂಜೆಗೆ ಬಂದಾಗ ಈ ಒಂದು ಪಿತನ ಸುತನ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತೇವೆಂದರೆ, ಮೊದಲನೆಯದಾಗಿ ನಾವು ಬಲಿಪೂಜೆ ಶುರು ಮಾಡಲಿಕ್ಕೆ ಮುಂಚೆ, ತದನಂತರ ನಾವು ಬಲಿಪೂಜೆ ಮುಗಿದ ನಂತರ, ಅತಿ ಮುಖ್ಯವಾಗಿ ನಾವು ಶುಭ ಸಂದೇಶವನ್ನು ಓದುವಕ್ಕೆ ಮುಂಚೆ ನಾವು ಪವಿತ್ರ ಶಿಲುಬೆಯ ಒಂದು ಗುರುತನ್ನು ಹಾಕುತ್ತೇವೆ 3 ಬಾರಿ. ಮೊದಲನೆಯದು ನಮ್ಮ ಹಣೆಯ ಮೇಲೆ, ಎರಡನೆಯದು ನಮ್ಮ ತುಟಿಗಳ ಮೇಲೆ, ಮೂರನೆಯದು ನಮ್ಮ ಹೃದಯದ ಮೇಲೆ. ಆತ್ಮೀಯರೇ, ಈ 3 ಕಡೆ ಪವಿತ್ರ ಶಿಲುಬೆಯನ್ನ ಹಾಕುವುದಾದರೂ ಏತಕ್ಕೋಸ್ಕರ? ಮೊದಲನೆಯದಾಗಿ ನಾವು ಹಣೆಯ ಮೇಲೆ ಹಾಕುತ್ತೇವೆ. ಈ ತಲೆಯು ಬುದ್ಧಿಯ ಸಂಕೇತವಾಗಿದೆ. ಆ ಬುದ್ಧಿಯೇ ದೇವರ ಜ್ಞಾನದ ಪೀಠವಾಗಿದೆ, ದೇವರು ವಾಸಿಸುವಂತಹ ಸ್ಥಳವಾಗಿದೆ. ಆ ಒಂದು ಪೀಠದಲ್ಲಿ ಪರಿಶುದ್ಧವಾಗಿರಿಸಿಕೊಂಡಾಗ, ನಮ್ಮ ಬುದ್ಧಿಯನ್ನ ನಾವು ಪರಿಶುದ್ಧವಾಗಿರಿಸಿಕೊಂಡಾಗ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಸಹ ಪರಿಶುದ್ಧವಾಗಿರುತ್ತದೆ. ಅದಕ್ಕೋಸ್ಕರವೇ ನುಡಿಯುವುದು, ನಾವು ಏನನ್ನ ಆಲೋಚಿಸುತ್ತೇವೋ ಅವುಗಳೇ ನಮ್ಮ ಮಾತುಗಳಾಗುತ್ತವೆ ಎಂಬುದಾಗಿ. ಆತ್ಮೀಯರೇ, ನಮ್ಮ ಮಾತುಗಳು ಪರಿಶುದ್ಧವಾಗಿರಬೇಕಾದರೆ ನಾವು ಆಲೋಚಿಸುವಂತಹ ಯೋಚನೆಗಳು ಸಹ ಪರಿಶುದ್ಧವಾಗಿರುವ. ಅದಕ್ಕೋಸ್ಕರವೇ ನಾವು ಹಣೆಯ ಮೇಲೆ ಪವಿತ್ರ ಶಿಲುಬೆಯ ಗುರುತವನ್ನು ಹಾಕಬೇಕಾದರೆ, ದೇವರೇ, ನಾವು ಆಲಿಸಲಿರುವಂತಹ ಈ ವಾಕ್ಯಗಳು, ನಾವು ಪಾಲಿಸಲಿರುವಂತಹ ಈ ವಾಕ್ಯಗಳು ನನ್ನ ಬುದ್ಧಿಯನ್ನ ಮಾರ್ಪಡಿಸಲಿ, ನನ್ನ ಆಲೋಚನೆಗಳನ್ನು ಪರಿಶುದ್ಧಗೊಳಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಎರಡನೆಯದಾಗಿ ನಮ್ಮ ತುಟಿಗಳ ಮೇಲೆ ಹಾಕ್ತೇವೆ. ಆದ್ಮೇಲೆ ನಮ್ಮ ತುಟಿಗಳ ಮೇಲೆ ಹಾಕಬೇಕಾದ್ರೆ ಈ ಒಂದು ತುಟಿಗಳ ಮೂಲಕ ನಾವು ಅನೇಕ ರೀತಿಯ ವಿಷಯಗಳನ್ನ ಈ ಜಗತ್ತಿಗೆ ಪ್ರಚುರಪಡಿಸ್ತೇವೆ. ಅನೇಕ ಬಾರಿ ಇದೇ ಬಾಯಿಯ ಮೂಲಕ ಪರರನ್ನು ಸಹ ನಾವು ನಿಂದಿಸುತ್ತೇವೆ, ಅವರನ್ನ ಶೋಷಿಸುತ್ತೇವೆ, ಅವರನ್ನ ನಾವು ಗಾಯಗೊಳಿಸುತ್ತೇವೆ, ನಮ್ಮ ಮಾತುಗಳ ಮೂಲಕ ಪರರನ್ನ ಸಾಯಿಸುತ್ತೇವೆ. ಆದರೆ ಯೇಸುವಿನ ವಾಕ್ಯಗಳು ಆ ರೀತಿ ಇಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನುಡಿತಾರೆ, ನನ್ನ ವಾಕ್ಯಗಳು ನಿಮ್ಮೆಲ್ಲರಿಗೂ ನಿತ್ಯ ಜೀವವನ್ನ ತಂದು ಕೊಡುತ್ತದೆ ಎಂಬುದಾಗಿ. ಆತ್ಮೀಯರೇ, ಯೇಸುವಿನ ವಾಕ್ಯಗಳು ಹೇಗೆ ಪರರಿಗೆ ಒಂದು ಸಾಂತ್ವನದ ಸಂಕೇತವಾಗಿರುತ್ತದೋ ಅದೇ ರೀತಿ ನಮ್ಮ ಮಾತುಗಳು ಸಹ ಯೇಸುವಿನಿಂದ ಪ್ರೇರಿತಗೊಂಡು ಯೇಸುವಿನ ವಾಕ್ಯಗಳನ್ನು ಪರರಿಗೆ ಪ್ರಸರಿಸುವಂತಹ ಮಾತುಗಳಾಗಿ ಮಾರ್ಪಡಬೇಕಾಗಿದೆ. ಮೂರನೆಯದಾಗಿ, ನಾವು ನಮ್ಮ ಎದೆಯ ಮೇಲೆ ನಾವು ಈ ಒಂದು ಶಿಲುಬೆಯ ಗುರುತನ್ನು ಹಾಕ್ತೇವೆ. ಆತ್ಮೀಯರೇ, ನಾವು ಈ ಹೃದಯವನ್ನ ಎಷ್ಟು
ನಿಷ್ಕಳಂಕವಾಗಿರಿಸಿಕೊಳ್ಳುತ್ತೇವೋ ಅಷ್ಟು ನಿಷ್ಕಳಂಕವಾಗಿ ಈ ಹೃದಯದಲ್ಲಿ ಯೇಸು ಸ್ವಾಮಿ ವಾಸಿಸುತ್ತಾರೆ ಎಂಬುದು ನಮ್ಮೆಲ್ಲರ ಒಂದು ನಂಬಿಕೆ ಮತ್ತು ವಿಶ್ವಾಸವಾಗಿದೆ. ಏಕೆಂದರೆ ನಾವು ಪವಿತ್ರ ಹೃದಯದ ಹಬ್ಬವನ್ನು ಆಚರಿಸುತ್ತೇವೆ. ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ಹಬ್ಬವನ್ನು ಆಚರಿಸುತ್ತೇವೆ. ಪ್ರತಿಯೊಂದು ಹೃದಯದ ಸಂಕೇತ ದೇವರ ಪ್ರೀತಿಯಾಗಿದೆ, ನಾವು ದೇವರಿಗೆ ತೋರ್ಪಡಿಸುವಂತಹ ಪ್ರೀತಿಯಾಗಿದೆ. ಆತ್ಮೀಯರೇ, ಈ ಒಂದು ಪ್ರೀತಿಯಲ್ಲಿ ನಾವು ಐಕ್ಯಗೊಳ್ಳಬೇಕಾದರೆ ನಮ್ಮ ಹೃದಯಗಳನ್ನು ಸಹ ಯೇಸುವಿನ ಪವಿತ್ರ ಹೃದಯದಂತೆ ಮಾರ್ಪಡಿಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ಆ ಒಂದು ಪ್ರೀತಿಯು ನಿಷ್ಕಳಂಕವಾಗಿರಲು ಸಾಧ್ಯ. ಅದಕ್ಕೋಸ್ಕರವೇ ಈ ಒಂದು ಪವಿತ್ರ ಶಿಲುಬೆಯ ಪ್ರಾರ್ಥನೆ ನಾವು ಈ 3 ಸ್ಥಳಗಳಲ್ಲಿ ಹಾಕಬೇಕಾದರೆ ನಮ್ಮ ಹೃದಯಗಳನ್ನ, ನಮ್ಮ ಬುದ್ಧಿಯನ್ನ, ನಮ್ಮ ಮನಸ್ಸನ್ನ, ನಮ್ಮ ಬಾಯನ್ನ ಪವಿತ್ರಗೊಳಿಸಿಕೊಳ್ಳುವುದರ ಮೂಲಕ ಪರರಿಗೆ ಹಾಗೂ ನಮಗೆ ನಿತ್ಯ ಜೀವದ ಭಾಗ್ಯವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗ್ತದೆ. ಆತ್ಮೀಯರೇ, ಇನ್ನೊಂದು ಪ್ರಾರ್ಥನೆ ಇದು ಕೊನೆಗೊಳ್ಳುವುದು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆತ್ಮೀಯರೇ, ನಾನು ಹಾಗೆ ನುಡಿದಂತೆ ನಮ್ಮ ಈ ಒಂದು ಬುದ್ಧಿಯನ್ನ, ನಮ್ಮ ಹೃದಯವನ್ನ ಪವಿತ್ರಾತ್ಮರು ಪವಿತ್ರೀಕರಿಸಲಿ ಎಂಬುದಾಗಿ ನಾವು 2 ಭುಜಗಳ ಮೇಲೆ ಹಾಕ್ತೇವೆ. ಈ 2 ಭುಜಗಳು ನಮ್ಮ ಇಡೀ ದೇಹವನ್ನ ಅದು ನಮಗೆ ಲಾಂಛನವನ್ನಾಗಿ ಅದು ತೋರ್ಪಡಿಸುತ್ತದೆ. ಈ ಒಂದು ದೇಹವನ್ನ ದೇವರಿಗೆ ಸಮರ್ಪಿಸಬೇಕಾದರೆ ಹೇಗೆ ಸಂತ ಪೌಲರು ನುಡಿತಾರೆ, ನಿಮ್ಮ ದೇಹವು ದೇವರ ದೇವಾಲಯವಾಗಿದೆ ಎಂಬಂತೆ ನಮ್ಮ ಈ ದೇಹವನ್ನ ದೇವರಿಗೆ ಸಮರ್ಪಿಸಬೇಕಾದರೆ ಈ ಪ್ರಾರ್ಥನೆಯ ಮೂಲಕ ನಾವು ಬಲಗೊಳಿಸುತ್ತೇವೆ. ಯಾವುದೇ ಸೈತಾನನ ಶೋಧನೆಗಳು ನಮ್ಮನ್ನ ತಾಕದಂತೆ ಎಲ್ಲವುಗಳಿಂದ ಮುಕ್ತಿ ಹೊಂದುವುದರ ಮೂಲಕ ದೇವರ ಅತ್ಯಂತ ಪರಿಶುದ್ಧದ ನಾಮದ ಮೂಲಕ ನಾವೆಲ್ಲರೂ ನಿತ್ಯ ಜೀವದ ಭರವಸೆಗೆ ಹೊಂದಾಗ್ತೇವೆ. ಆತ್ಮೀಯರೇ, ಅದನ್ನು ಇಂದಿನ ಈ ಆಚರಣೆಯು ಸಹ ಕಲಿಸಿಕೊಡ್ತಾ ಇದೆ. ಈ ಒಂದು ಆಚರಣೆಯ ಮೂಲಕ 2 ಮುಖ್ಯ ವಿಷಯಗಳನ್ನ ಯೇಸು ಸ್ವಾಮಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ, ನಾವು ಧ್ಯಾನಿಸಲು, ಅವುಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಲು. ಮೊದಲನೆಯದಾಗಿ ನಮ್ಮೆಲ್ಲರನ್ನ, ನಮ್ಮ ಜೀವನಗಳನ್ನ ಯೇಸುವಿನ ಪವಿತ್ರ ಹೃದಯಕ್ಕೆ, ಯೇಸುವಿನ ಶಿಲುಬೆಗೆ, ಯೇಸುವಿಗೆ ಸಮರ್ಪಿಸಿಕೊಳ್ಳಲು, ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಲು ಕರೆಯಲ್ಪಟ್ಟಿದ್ದೇವೆ. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಕಾಣ್ತೇವೆ, ಮೋಶೆಯು ಸರ್ಪವನ್ನ ಮೇಲಕ್ಕೇರಿಸ್ತಾರೆ. ಆ ಸರ್ಪವನ್ನ ಯಾರೆಲ್ಲ ನೋಡ್ತಾರೋ ಆ ಸರ್ಪವನ್ನ ನೋಡಿದವರೆಲ್ಲರೂ ಜೀವವನ್ನ ಪಡಿತಾರೆ. ಆತ್ಮೀಯರೇ, ಅದನ್ನು ಯೇಸು ಸ್ವಾಮಿಯು ಸಹ ನಮಗೆ ಇಂದಿನ ಶುಭ ಸಂದೇಶದಲ್ಲಿ ನುಡಿಯುವುದು, ಆ ಸರ್ಪವನ್ನ ನೋಡಿ ಅನೇಕರು ಮೃತ ಹೊಂದಿದರು, ಆದರೆ ನಾನು ಶಿಲುಬೆಯ ಮೇಲೆ ಮರಣ ಹೊಂದಿ ಆ ಕಲ್ವಾರಿ ಬೆಟ್ಟದ ಮೇಲೆ ನಾನು ಮೇಲೆ ಹೇರಿ ಹೋದಾಗ ನನ್ನನ್ನು ನೋಡುವವರೆಲ್ಲರೂ, ನನ್ನನ್ನು ನೋಡಿ ವಿಶ್ವಾಸಿಸುವವರೆಲ್ಲರೂ ನಿತ್ಯ ಜೀವವನ್ನ ಹೊಂದುತ್ತಾರೆ. ಆತ್ಮೀಯರೇ, ಮೋಶೆಯು ಏರಿಸಿದಂತಹ ಆ ಸರ್ಪವು ಆ ಇಸ್ರಾಯೇಲ್ ಜನರಿಗೆ ಜೀವವನ್ನು ಮಾತ್ರ ನೀಡಿತು. ಆದರೆ ನಾವು ಯೇಸು ಸ್ವಾಮಿಯನ್ನ ನೋಡಿದಾಗ, ಆ ಶಿಲುಬೆಯ ಮೇಲೆ ಏರಿಸಲ್ಪಟ್ಟಂತಹ ಯೇಸು ಸ್ವಾಮಿಯನ್ನ ನೋಡಿದಾಗ ಆತ್ಮೀಯರೇ, ನಾವು ನಿತ್ಯ ಜೀವವನ್ನ ಪಡೆಯುತ್ತೇವೆ. ಹೀಗೆ ನಾವು ಹೇಗೆ ಯೇಸು ಸ್ವಾಮಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳಬಹುದು? ಇಂದಿನ 2ನೇ ವಾಚನ ಅದಕ್ಕೆ ಉತ್ತರವನ್ನ ನೀಡುತ್ತದೆ. ಯೇಸು ಸ್ವಾಮಿ ದೇವಪುತ್ರನಾಗಿದ್ದರು, ತನ್ನನ್ನೇ ತಾನು ತ್ಯಜಿಸಿಕೊಂಡು ಮನುಷ್ಯಾವತಾರವನ್ನು ತಳೆದು ಈ ಭೂಮಿಯ ಮೇಲೆ ದಾಸನಂತೆ ಜೀವಿಸಿದರು ಎಂಬುದಾಗಿ ಸಂತ ಪೌಲರು ಇಂದಿನ 2ನೇ ವಾಚನದಲ್ಲಿ ನುಡಿಯುತ್ತಾರೆ. ಆತ್ಮೀಯರೇ, ನಾವು ಸಹ ಇಂಥ ಜೀವನವನ್ನ ನಡೆಸಲು ಕರೆಯಲ್ಪಟ್ಟಿದ್ದೇವೆ. ಈ ಪವಿತ್ರ ಶಿಲುಬೆಯ ಒಂದು ಅರ್ಥವನ್ನ ಅರಿತುಕೊಂಡು ನಾವು ಸಹ ಸಮರ್ಪಿತ ಜೀವನವನ್ನ ನಡೆಸಿದಾಗ, ಸೇವೆಯ ಜೀವನವನ್ನ ನಡೆಸಿದಾಗ ನಾವು ನಿತ್ಯ ಜೀವವನ್ನ ಪಡೆಯುತ್ತೇವೆ. 2ನೆಯ ವಿಷಯದಾಗಿ ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದ ಮೂಲಕ ನಮ್ಮೆಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ, ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರ ಉದ್ದೇಶವೇನು? ಪ್ರತಿಯೊಬ್ಬರು, ವಿಶ್ವಾಸವಿರಿಸಿದಂತಹ ಪ್ರತಿಯೊಬ್ಬರು ನಿತ್ಯ ಜೀವವನ್ನ ಪಡೆಯುವುದು. ಆದ್ಮೇಲೆ ನಮ್ಮೆಲ್ಲರ ವಿಶ್ವಾಸ ಯಾವುದರ ಮೇಲಿದೆ? ನಮ್ಮೆಲ್ಲರ ವಿಶ್ವಾಸ ಈ ಪ್ರಪಂಚದ ಮೇಲಿದೆಯೋ, ಅಥವಾ ನಮ್ಮೆಲ್ಲರ ವಿಶ್ವಾಸ ನಾವು ದುಡಿಯುವಂತಹ ಹಣ, ನಾವು ಶೇಖರಿಸಿದಂತಹ ಆಸ್ತಿ, ನಾವು ದುಡಿದಂತಹ ಬಂಗಾರದ ಮೇಲಿದೆಯೋ?
ಆತ್ಮೀಯರೇ, ನಮ್ಮ ವಿಶ್ವಾಸ ನಮಗೋಸ್ಕರ ಮೃತ ಹೊಂದಿದ ಯೇಸು ಸ್ವಾಮಿ ಹಾಗೂ ಶಿಲುಬೆಯ ಮೇಲಿಟ್ಟಂತಹ ವಿಶ್ವಾಸವಾಗಿದ್ದರೆ ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ. ಆತ್ಮೀಯರೇ, ಪ್ರತಿಯೊಬ್ಬ ಪ್ರೇಷಿತರನ್ನ ಯೇಸು ಸ್ವಾಮಿ ಪ್ರತಿಯೊಬ್ಬರನ್ನ ಕರೆದಾಗ ಯೇಸು ಸ್ವಾಮಿ ಅವರಿಗೆ ನುಡಿದದ್ದು, ನಿನ್ನ ಶಿಲುಬೆಯನ್ನ ಹೊತ್ತು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಆತ್ಮೀಯರೇ, ನಾವು ನಮ್ಮ ಜೀವನಗಳಲ್ಲಿ ನಮ್ಮ ಪಾಪಗಳನ್ನು ತೊರೆದು, ನಮ್ಮ ಗರ್ವವನ್ನ, ನಮ್ಮ ಅಹಂಕಾರವನ್ನ, ನಮ್ಮ ದರ್ಪಗಳನ್ನ, ನಮ್ಮ ಪಾಪ ಜೀವನವನ್ನ ತೊರೆದು ಯೇಸು ತೋರ್ಪಡಿಸಿದ ಹಾಗೆ ಆ ಒಂದು ಶಿಲುಬೆಯನ್ನು ಹೊತ್ತು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರೆ ಅಲ್ಲಿಯೇ ನಮಗೆ ನಿತ್ಯ ಜೀವದ ಭರವಸೆಯಾಗುತ್ತದೆ. ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಬೇಕಾದರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಕಳುಹಿಸಲ್ಪಟ್ಟಿದ್ದು ದೇವರ ಪ್ರೀತಿಯನ್ನು ಅನುಭವಿಸಲು. ಆ ಪ್ರೀತಿಯನ್ನು ಅನುಭವಿಸಬೇಕಾದರೆ ನಾವು ಆ ಶಿಲುಬೆಗಳನ್ನು ಅಪ್ಪಿಕೊಳ್ಳಬೇಕಾಗಿದೆ. ಬನ್ನಿ, ಆ ಶಿಲುಬೆಯನ್ನು ಅಪ್ಪಿಕೊಳ್ಳೋಣ, ದೇವರ ಪ್ರೀತಿಯನ್ನು ಅನುಭವಿಸೋಣ. ಈ ಶಿಲುಬೆಯ ಮೂಲಕ ನಿತ್ಯ ಜೀವದ ಭರವಸೆಯನ್ನು ನಮ್ಮದಾಗಿಸಿಕೊಳ್ಳೋಣ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಶಿಲುಬೆಯ ಪೀಠದ ಮೇಲೆ ಅರ್ಪಿತವಾದ ಈ ಬಲಿ ಇಡೀ ಲೋಕದ ಅಪರಾಧವನ್ನು ಅಳಿಸಿತು. ಅಂತೆಯೇ ಇದು ಸಕಲ ಪಾಪಗಳಿಂದ ನಮ್ಮನ್ನು ಶುದ್ಧಗೊಳಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ಮಾನವ ಕುಲದ ರಕ್ಷಣೆಯನ್ನು ಶಿಲುಬೆಯ ಮರದ ಮೇಲೆ ಇರಿಸಿದಿರಿ. ಹೀಗೆ ಎಲ್ಲಿಂದ ಸಾವು ಉಗಮವಾಯಿತೋ ಅಲ್ಲಿಂದಲೇ ಜೀವ ಉದಯಿಸುವಂತೆಯೂ ಪ್ರಭು ಕ್ರಿಸ್ತರ ಮುಖಾಂತರ ಮರದಿಂದ ಗೆದ್ದ ಸೈತಾನನು ಮರದಿಂದಲೇ ಸೋಲುವಂತೆಯೂ ಮಾಡಿದಿರಿ. ಅವರ ಮುಖಾಂತರ ದೂತರು ನಿಮ್ಮನ್ನು ಮಹಿಮೆ ಪಡಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತಿ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫಿಮ್ ಗಣಗಳು,
ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು ಕರ್ತರು ದೇವರು ಪರಿಶುದ್ಧರು. ಇಹ ಪರ ನಿಮ್ಮಯ ಮಹಿಮೆ ಎಂದು ತುಂಬಿದೆ. ಈಶನ ನಾಮದಿ ಬರುತ್ತಿಹ ಕ್ರಿಸ್ತರು ಆಡಿರಿ ಎಲ್ಲರೂ ಹೋಸಾನ 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 ಕುವರಗಿ ಹೋಸಾನ ಮಹುನ್ನತ ದೇವಗೆ ಹೋಸಾನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ಸಾರಿದ ಯೇಸು ಕ್ರಿಸ್ತರೇ ಹೋಸಾನ 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 ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದ್ ಅವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೆಯೂ ದಯೆ ತೋರಿರಿ.
ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ನಡೆದು ಶಾಂತಿಯನ್ನು ಐಕ್ಯತೆಯನ್ನು ದಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಆತ್ಮೀಯರೇ, ಪ್ರಭುವಿನ ಶಾಂತಿಯನ್ನು ಪರಸ್ಪರ ಕೋರೋಣ. ಕ್ರಿಸ್ತರ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತವನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತವೊಂದೆಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಹೃದಯವು ನಿನ್ನದಾಗಿ
ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಪೂಜ್ಯ ಅವತಾನದಿಂದ ನಮ್ಮನ್ನು ಪೋಷಿಸಿದ್ದೀರಿ. ಜೀವದಾಯಕ ಶಿಲ್ಬೆ ಮರದ ಮೂಲಕ ನೀವು ವಿಮೋಚಿಸಿದವರನ್ನು ಪುನರುತ್ಥಾನದ ಮಹಿಮೆಗೆ ಕರೆದೊಯ್ಯಿರೆಂದು ನಿಮ್ಮನ್ನು ಯಾಚಿಸುತ್ತೇವೆ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು? ಯೇಸುವ ನಂಬಿ ಆಶ್ರಯ ಬೇಡಲು, ಯೇಸುವ ನಂಬಿ ಆಶ್ರಯ ಬೇಡಲು ಅವರು ಕಾಯುವರು. ನಿನ್ನನ್ನು ತೋರೆಯರು. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ಪುತ್ರರೊಡಗೂಡಿ ಹರಸೆ ಮನುತಾಯೇ, ಪುತ್ರರೊಡಗೂಡಿ ಹರಸೆ ಪವಿತ್ರ ಶಿಲ್ಪೆ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ